In a landmark step towards strengthening advanced healthcare services in Karnataka, the Government of Karnataka, Department of Medical Education, today inaugurated the robotic surgery system at the Sanjay Gandhi Institute of Trauma and Orthopedics, making it the first government hospital in Karnataka to introduce robotic-assisted joint replacement surgery. The state-of-the-art robotic surgery system was inaugurated by Dr. Sharan Prakash R. Patil, Honorable Minister for Medical Education and Skill Development, Government of Karnataka, at a special ceremony held at the Institute Auditorium. The event was attended by Shri Uday B. Guruday Auchar, Honorable MLA, Chikpat Assembly Constituency, Shri Muhammad Mohsin, Principal Secretary, Department of Medical Education, Government of Karnataka, Dr. B. L. Sujata Rothot, Director of Medical Education, DME, Government of Karnataka, and Dr. Madan Balal, Director, Sanjay Gandhi Institute of Trauma and Orthopedics. The introduction of robotic-assisted joint replacement surgery marks a significant milestone in Karnataka's public healthcare system. The advanced robotic technology is designed to enhance precision in orthopedic procedures, improve implant positioning, reduce surgical trauma, minimize blood loss, accelerate patient recovery, and deliver superior long-term clinical outcomes. ನಮ್ಮ ಸರ್ಕಾರಿ ಆಸ್ಪತ್ರೆ ವಿಶೇಷವಾಗಿ ಇಲ್ಲಿ ನಾವು ಮೇಲ್ದರ್ಜೆಗೇರಿಸಬೇಕು. ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳು ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಟ್ ಪಾರ್ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇವತ್ತು ರೋಬೋಟಿಕ್ ಸರ್ಜರಿಗೆ ಅಂದ್ರೆ ಫಾರ್ ನೀ ರಿಪ್ಲೇಸ್ಮೆಂಟ್ ಅಂಡ್ ಹಿಪ್ ರಿಪ್ಲೇಸ್ಮೆಂಟ್ಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ಇಲ್ಲಿ ಅಳವಡಿಸಿರೋದ್ರಿಂದ ಇದು ನಮ್ಮ ಇಲ್ಲಿಗೆ ಬರ್ತಕ್ಕಂಥ ಪೇಷಂಟ್ಸು ಸಾಮಾನ್ಯ ಜನರು ಅಂದ್ರೆ ಬಡವರು ಬರತಕ್ಕಂಥ ಆಸ್ಪತ್ರೆ ಇದು. ಇಲ್ಲಿ ಅವರಿಗೆ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಈಗಾಗಲೇ ಕೆಲವು ಮಂದಿ ಪೇಷಂಟ್ಸ್ ಬಂದಿದ್ದಾರೆ. ಅವರೆಲ್ಲ ತಮ್ಮ ಅಭಿಪ್ರಾಯ ಒಬ್ಬರು ಹೇಳ್ತಾರೆ. ಅವರಿಗೆ ಅಂದ್ರೆ ಅವರೆಲ್ಲ ಬಹಳ ಇದರಿಂದ ಲಾಭ ಪಡ್ಕೊಂಡಿದ್ದವರಿಂದ ಹಾಗಾಗಿ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸೋದ್ರಿಂದ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಇಲ್ಲಿಂದಾನೆ ನಾವು ಪ್ರಾರಂಭ ಮಾಡಿದ್ದೀವಿ. ಬಟ್ ಸರ್ಕಾರದ ಉದ್ದೇಶ ಇದೆ ಬೇರೆ ಬೇರೆ ಆಸ್ಪತ್ರೆ ಈಗಾಗಲೇ ನಾವು ರೋಬೋಟಿಕ್ಸ್ ನಾವು ಕಿದ್ವಾಯ ಆಸ್ಪತ್ರೆಯಲ್ಲಿ ಇದೆ. ಈವನ್ ಈಗ ನಾವು ಒಂದು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾ ಯೂರಾಲಜಿಯಲ್ಲೂ ಕೂಡ ಒಂದು ಸ್ಟಾರ್ಟ್ ಆಗಿದೆ. ಅದನ್ನು ಕೂಡ ಅಲ್ಲಿ ನಾವು 2016ರಲ್ಲೇನೆ ನಾವು ಒಂದು ರೋಬೋಟಿಕ್ಸ್ ಕಿದ್ವಾಯಲ್ಲಿ ಪ್ರಾರಂಭ ಮಾಡಿದ್ವಿ. ಸುಮಾರು ಅವಾಗಲೇ 20 ಕೋಟಿ ರೂಪಾಯಿ ವೆಚ್ಚ ತಗೊಂಡಿದ್ವಿ. ಈಗಲೂ ಕೂಡ ನಾವು ಮೊನ್ನೆನೂ ಕೂಡ ಒಂದು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾ ಯೂರಾಲಜಿಯಲ್ಲೂ ಕೂಡ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಡಾವಿನ್ಸಿ ಒಂದು ರೋಬೋಟ್ ಅನ್ನ ಪರ್ಚೇಸ್ ಮಾಡಿದೀವಿ. ಮತ್ತು ನಮ್ಮ ಬೇರೆ ಬೇರೆ ಈಗಾಗ್ಲೇನೆ ನೀ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಬಹಳಷ್ಟು ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಅವ್ರದ್ದು ಕೂಡ ಬೇಡಿಕೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಈಗ ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ಬೆಟರ್ ರಿಸಲ್ಟ್ಸ್ ಇರೋದ್ರಿಂದ ಅದೆಲ್ಲ ಕಡೆ ಅಳವಡಿಸ್ತಕ್ಕಂಥದ್ದು ಕೂಡ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹಾಗಾಗಿ ನೋಡೋಣ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಅವ್ರಿಗೆ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ ಈಗಾಗಲೇ. ಹಾಗಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ನಮ್ಮ ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ಗೆ ಒಂದು ರೋಬೋಟ್ ಅನ್ನ ಇಲ್ಲಿ ನಾವು ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಇಲ್ಲಿ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಇಲ್ಲೊಂದು ನಾನು ಡೈರೆಕ್ಟರ್ ಕೂಡ ಹೇಳಿದ್ದೀನಿ. ಏನಂದ್ರೆ ಇಲ್ಲಿ ನಾವು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ಬೇಕು. ಯಾಕಂದ್ರೆ ಗವರ್ಮೆಂಟ್ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಹಾಗಾಗಿ ಒಂದು ಸ್ಟೇಟ್ ಆಫ್ ಆರ್ಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನ ನಾವು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಯಾವಾಗ ಮಾಡಿದ್ರು ಕೂಡ ಜನರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಕಿದ್ವಾಯಲ್ಲಿ 2016ರಲ್ಲೇ ಮಾಡಿದೀವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಕಳೆದ ವರ್ಷನೇ ಮಾಡಿದೀವಿ. ಈಗಲೂ ಕೂಡ ನಾವು ನಮ್ಮ ಎಲ್ಲಾ ಓಟಿಸ್ ಅಪ್ಗ್ರೇಡ್ ಮಾಡಿದೀವಿ, ಮಾಡ್ಯುಲರ್ ಓಟಿಸ್ ಮಾಡಿದೀವಿ. ಸುಮಾರು ಎಲ್ಲಾ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ ಓಟಿಸ್ ಮಾಡಿದೀವಿ. ಅಪ್ಗ್ರೇಡೇಷನ್ ಈ ಸರ್ಕಾರ ಬಂದ ಮೇಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಹಿಂದೆನೂ ಮಾಡಿದೀವಿ. ಮತ್ತು ಈ ಸರಿ ನಾವು ಎಲ್ಲಾ ಕಡೆನೂ ಕೂಡ ರೋಬೋಟಿಕ್ ಸರ್ಜರಿಗೆ ಅನುಕೂಲ ಆಗ್ತಕ್ಕಂಥ ಈ ರೋಬೋಟ್ಸ್ ಅನ್ನ ಏನಂದ್ರೆ ಇದರಲ್ಲಿ 2-3 ತರ ಇರುತ್ತೆ. ಸಾಫ್ಟ್ ಟಿಶ್ಯೂ ಬೇರೆ ಇರುತ್ತೆ. ಆಮೇಲೆ ಇದು ಫಾರ್ ಆರ್ಥೋಪೆಡಿಕ್ಸ್ ಯೂಸ್ಗೆ ನಾವು ಬೇರೆ ಬೇರೆ ಕಡೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಯಾಕಂದ್ರೆ ಈಗ ನಾವು ಗವರ್ಮೆಂಟ್ ಸೆಟಪ್ ಅಲ್ಲೇ ಕೂಡ ಮೆಡಿಕಲ್ ಕಾಲೇಜಸ್ ಅಲ್ಲೂ ಕೂಡ ನಾವು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಹಾಗಾಗಿ ರೋಬೋಟಿಕ್ ಯಾಕೆ ನಾವು ಅಳವಡಿಸ್ತಾ ಇದೀವಿ ಅಂದ್ರೆ ಮೋರ್ ಅಕ್ಯುರಸಿ ಇರುತ್ತೆ, ಬೆಟರ್ ರಿಸಲ್ಟ್ ಇರುತ್ತೆ ಅಂತೇಳಿ ಈಗ ಮಾಡ್ತಾ ಇದೀವಿ. ಸರ್ಕಾರ
ಎಲ್ಲ ಕಡೆನೂ ಮಾಡ್ಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಈಗ ಇಲ್ಲಿ ನಾವು ಸಂಜಯ್ ಗಾಂಧಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ಇದು ಟ್ರಾಮಾ ಸೆಂಟರ್ ಇದ್ರೂ ಕೂಡ ಇದು ಮೇಜರ್ ಆರ್ಥೋಪೆಡಿಕ್ಸ್ ನಾವು ಇಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಇದನ್ನ ಮೊದಲು ನಾವು ಇಲ್ಲಿ ಅಳವಡಿಸಿದೀವಿ, ಬೇರೆ ಕಡೆನೂ ಮಾಡ್ತೀವಿ. ದಿಸ್ ಈಸ್ ಎ ರೋಬೋಟಿಕ್ಸ್. ಸಕ್ಸಸ್ ರೇಟ್ ವಿಲ್ ಬಿ ಗುಡ್. 99% ಇರುತ್ತೆ ಇದ್ರಲ್ಲಿ. ಕನ್ವೆನ್ಷನಲ್ ಬರೀ 3 mm ಡಿಫರೆನ್ಸ್, ಇದರಲ್ಲಿ 0.011%. ಈಗ ನಿಮ್ ಕನ್ವೆನ್ಷನಲ್ ಮಾಡಿದ್ರೆ 3 mm ಡಿಫರೆನ್ಸ್ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ 0.03 ಇರುತ್ತೆ. ಸೊ 100% ಅಕ್ಯುರಸಿ ಇರುತ್ತೆ ಇದರಲ್ಲಿ ಕನ್ವೆನ್ಷನಲ್ ಮಾಡೋದಕ್ಕಿಂತ. ಬಟ್ ನಮ್ ಎಲ್ಲಾ ಕಡೆ ರಿಸಲ್ಟ್ ಬಹಳ ಚೆನ್ನಾಗಿದೆ. ನಮ್ದು ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ. 99% ರಿಸಲ್ಟ್ಸ್ ಎಲ್ಲಾ ಕಡೆನೂ ಮಾಡ್ತೀವಿ. ಯಾಕಂದ್ರೆ ಈಗ ಕಿಮ್ಸ್ ಹುಬ್ಳಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕೂಡ ಮಾಡ್ಬೇಕು ಅಂತ ಒಂದು ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದೀವಿ. ಅದವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಲ್ಲಾ ರೋಬೋಟಿಕ್ ಇಕ್ವಿಪ್ಮೆಂಟ್ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸುಮಾರು ಒಂದು 900 ಕೋಟಿ ಪ್ರಪೋಸಲ್ ಇದೆ. ಹಾಗಾಗಿ ಇದು ಹಂತ ಹಂತವಾಗಿ ಮಾಡ್ಬೇಕು ಅಂತಕ್ಕಂಥದ್ದು. ಅಫೋರ್ಡಬಲ್ ಪ್ರೈಸ್, ಫ್ರೀ ಆಫ್ ಕಾಸ್ಟ್. ಇದು ಚಾರ್ಜಿಂಗ್ ಸಮಥಿಂಗ್ ಕ್ಲೇಮ್ ಮಾಡ್ತೀವಿ. ಇದು ಜನರಿಗೆ ಫ್ರೀ ಆಫ್ ಕಾಸ್ಟ್. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಏನಂದ್ರೆ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್. ಅವ್ರ ಹತ್ರ BPL ಕಾರ್ಡ್ ಇದ್ರೆ, BPL ಕಾರ್ಡ್ ಇಲ್ಲ ಅಂದ್ರೆ ಬಹಳ ಕಮ್ಮಿ ಜನ ಇದಾರೆ ಇಲ್ಲದೆ ಇರೋರು. ಇಲ್ಲದೆ ಇರೋರಿಗೆ ಸ್ವಲ್ಪ ಕಾಸ್ಟ್, ಕಾರ್ಡ್ ಇರೋರಿಗೆ ಕನ್ಸೆಷನ್ ಆಗುತ್ತೆ.